ಪರಿಚಯಸ್ಥ ಅಧಿಕಾರಿಗಳ ಮುಂದೆ ತಪ್ಪಾಗೋಯ್ತು ಸಾರ್ ಅಂತ ಗೋಳಾಡ್ತಿದಾರಂತೆ. ಉಗುರ್ನಲ್ಲಿ ಹೋಗೋದಕ್ಕೆ ಕೊಡ್ಲಿ ತಗೋಬಿಟ್ಟೆ, ತಪ್ಪಾಗೋಯ್ತು ಕ್ಷಮಿಸಿ ಅಂತ ಪಶ್ಚಾತ್ತಾಪದ ನುಡಿಗಳು. ಜೀವ ಹೋದ್ಮೇಲೆ ಈ ಪಶ್ಚಾತ್ತಾಪ ಆಡಿ ಏನು ಪ್ರಯೋಜನ? ತನ್ನೊಂದಿಗೆ ಸಹಚರರ ಜೀವನವೂ ಹಾಳಾಗ್ತಾ ಇದೆ ಅನ್ನೋ ಕೊರಗು ಈ ಕಾಡ್ತಾ ಇದೆಯಂತೆ. ಭವಿಷ್ಯದಲ್ಲಿ ಫ್ಯಾನ್ಸ್ ಸಿನಿ ಗಣ್ಯರನ್ನ ಎದುರಿಸುವಂತಹ ಟೆನ್ಷನ್ ಒಂದ್ ಕಡೆ ಆದ್ರೆ, ಮಗದೊಂದ್ ಕಡೆ ತಾನು ಮಾಡಿದ ತಪ್ಪಿಗೆ ತನ್ನ ಜೊತೆ ಕೈ ಜೋಡಿಸಿದ್ರಲ್ಲ ಅವ್ರಗಳ ಮನೆಯಲ್ಲಿ ಒಂದು ಹೆಣ ಬಿದ್ದಿದೆ. ಒಬ್ಬ ತಂದೆಯನ್ನು ಕಳ್ಕೊಂಡಿದ್ದಾರೆ. ಇನ್ನೊಂದಷ್ಟು ಜನ ಹೆಂಗಸರು ಪಾಪ ಅವ್ರ ಹೆಂಡತಿಯರು ಕಣ್ಣೀರು ಹಾಕ್ತಾ ಇದ್ದಾರೆ. ತಾಯಿಯಂದ್ರು ಹೆತ್ತೋಡಲನ್ನ ಬಡ್ಕೊಂಡು ಒದ್ದಾಡ್ತಾ ಇದ್ದಾರೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರಾಘು ನೀಡ್ತಾರೆ. ರಾಘು, ಒಟ್ಟು 4 ದಿನಗಳು ಜೈಲಿನಲ್ಲೇ ವಾಸ. ಸೊ ಈಗ ಹೇಗಿದೆ ವಿಚಾರಣೆಗೆ, ಯಾವ ರೀತಿಯಾಗಿ ಸ್ಪಂದಿಸ್ತಾ ಇದ್ದಾರೆ? ಅವರ ಗತ್ತು ಗೈರತ್ತು ಇವೆಲ್ಲವೂ ಕೂಡ ಹಂಗೆ ಮುಂದುವರಿತಾ ಇದೆಯಾ ಅಥವಾ ಎಲ್ಲಾದ್ರೂ ಸಾಫ್ಟ್ ಆಗಿ ವಿಚಾರಣೆಗೆ ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರಾ ದರ್ಶನ್? ವಿದ್ಯಾ, ಆರಂಭದಲ್ಲಿ ಇದ್ದಂಥ ಗತ್ತು ಗಾಂಭೀರ್ಯ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ಇಳಿದೋಗಿದೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಬಹಳ ಪ್ರಮುಖವಾಗಿ ಘಟನೆ ಆದ ಬಳಿಕ ವಿಚಾರಣೆ ಸಂದರ್ಭದಲ್ಲಿ ಪಶ್ಚಾತ್ತಾಪವನ್ನ ಪಡ್ತಾ ಇದ್ದಾರೆ ಎನ್ನುವಂಥದ್ದು ಕೂಡ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂಥದ್ದು. ಕಾರಣ, ಘಟನೆ ಆದ ಬಳಿಕ ತಾನೊಬ್ಬ ಸೆಲೆಬ್ರಿಟಿ ಆದ ಇಂತಹ ಪರಿಸ್ಥಿತಿಯನ್ನ, ಅದು ಇಂತಹ ಸ್ಥಿತಿಯಲ್ಲಿ ನಾನು ಎದುರಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನುವಂತಹ ನೋವು ಕಾಡ್ತಾ ಇದೆ, ಆ ಪಶ್ಚಾತ್ತಾಪ ಕೂಡ ಕಾಡ್ತಾ ಇದೆ. ಅದೇ ಕಾರಣಕ್ಕಾಗಿ ವಿಚಾರಣೆ ಸಂದರ್ಭದಲ್ಲೂ ಕೂಡ ಬಂದಂತ ತನಿಖಾಧಿಕಾರಿಗಳೇನಿದ್ದಾರೆ ಅವರು ಮುಂದೆ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಳಲನ್ನ ತೋಡ್ಕೊಂಡಿರುವಂಥದ್ದು ಕೂಡ ಈಗ ಮುಖ್ಯವಾಗಿ ಈ ಘಟನೆ ಆದ ಬಳಿಕ ತಾನು ಮಾತ್ರ ಅಲ್ಲ, ತನ್ನ ಜೊತೆಗೆ ಇದ್ದಂತ ಸಹಚರರು ಏನಿದ್ರು ಅವರೆಲ್ಲರನ್ನ ಕೂಡ ನಾನು ಬೀದಿಗೆ ತರುವಂತ ಕೆಲಸಗಳಾಗಿದೆ ಅನ್ನುವಂಥ ನೋವು ಕಾಡ್ತಾ ಇದೆ ಅನ್ನುವಂಥ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂಥದ್ದು. ಬಹಳ ಪ್ರಮುಖವಾಗಿ ಆ ಘಟನೆ ಆದ ಬಳಿಕ ಮುಂದಿನ ಫ್ಯೂಚರ್ ಅನ್ನ ಕೂಡ ಯೋಚನೆ ಮಾಡಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಯಾಕಂದ್ರೆ ಈ ಹಿಂದೆ ಇದ್ದಂತಹ ಆ ಗತ್ತು ಗಾಂಭೀರ್ಯಗಳೆಲ್ಲವನ್ನ ಕೂಡ ಕಾಪಾಡ್ಕೊಳ್ಳುವಂಥದ್ದು ಅಷ್ಟು ಸುಲಭ ಇಲ್ಲ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಫೇಸ್ ಮಾಡಬೇಕಾದಂತಹ ಸಿಚುವೇಶನ್ಸ್ಗಳು ಬಹಳ ದೊಡ್ಡ ಮಟ್ಟದಲ್ಲಿ ಇರುವಂತಹ ಕಾರಣಕ್ಕಾಗಿ ಒಂದ್ ಕಡೆ ಚಿತ್ರರಂಗದ ಗಣ್ಯರು, ಅದೇ ರೀತಿ ಅವರನ್ನ ಹೊತ್ತು ಮೆರೆಸಿದಂತಹ ಆ ಅಭಿಮಾನಿಗಳೇನಿದ್ರು ಅವರನ್ನ ಹೇಗೆ ಫೇಸ್ ಮಾಡಬೇಕು ಅನ್ನುವಂಥದ್ದು ಸದ್ಯಕ್ಕೆ ಅವ್ರಿಗೆ ಎದುರಾಗ್ತಾ ಇರುವಂತಹ ಒಂದಷ್ಟು ಆತಂಕಗಳು. ಸೊ ಇದೇ ಕಾರಣಕ್ಕಾಗಿ ಈ ರೀತಿಯಾದಂತಹ ಪಶ್ಚಾತ್ತಾಪವನ್ನ ಈಗ ಪಡ್ತಾ ಇದ್ದಾರೆ. ಆದ್ರೆ ಆದ ಸಮಯ ಕೈ ಮೀರಿ ಹೋಗಿರುವಂತಹ ಸಮಯವನ್ನ ಈಗ ಮತ್ತೆ ಯೋಚನೆ ಮಾಡಿ ಅದಕ್ಕೆ ಪಶ್ಚಾತ್ತಾಪ ಪಟ್ಟು ಅದಕ್ಕೆ ಆಗುವಂಥದ್ದು ಏನೂ ಇಲ್ಲ. ಯಾಕಂದ್ರೆ ಘಟನೆ ಮಾಡೋದಕ್ಕಿಂತ ಮುನ್ನ, ಅಂದ್ರೆ ಆ ಸಂದರ್ಭದಲ್ಲಿ ಆಗ್ಬೇಕಿದ್ದಂತಹ ಘಟನೆಯನ್ನ ಎಲ್ಲೋ ಒಂದ್ ಕಡೆ ತಪ್ಪಿಸಿದ್ರೆ ನಿಜಕ್ಕೂ ಈ ರೀತಿಯಾದಂತಹ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅನ್ನುವಂಥದ್ದು ಸದ್ಯಕ್ಕೆ ಅವ್ರಿಗೆ ಮನಸ್ಸಿಗೆ ಬಂದಿದೆ. ಬಟ್ ಆದ್ರೆ ಘಟನೆ ಆಗಿರುವಂತಹ ಕಾರಣಕ್ಕಾಗಿ ಮಾಡಿರುವಂತಹ ತಪ್ಪಿಗೆ, ಆಗಿರುವಂತಹ ಘಟನೆಗೆ ಈಗ ಆ ದಂಡವನ್ನ ತೆತ್ತಲೇಬೇಕು, ಜೊತೆಗೆ ಆಗಿರುವಂತಹ ಪರಿಸ್ಥಿತಿಯನ್ನ ಎದುರಿಸಲೇಬೇಕು. ಏನ್ ತಪ್ಪು ಮಾಡಿದರೆ ಅದರ ಶಿಕ್ಷೆಯನ್ನು ಅನುಭವಿಸಲೇಬೇಕಾದಂತ ಪರಿಸ್ಥಿತಿ ಇರುವಂತಹ ಕಾರಣಕ್ಕಾಗಿ ಪಶ್ಚಾತ್ತಾಪ ಪಟ್ಟರೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಅದರ ಪರಿಣಾಮವನ್ನು ಎದುರಿಸಲೇಬೇಕಾದಂತಹ ಸ್ಥಿತಿಯಲ್ಲಿ ಸದ್ಯ ಆ ನಟ ಸೇರಿದಂತೆ ಅವರ ಸಹಚರರು ಕೂಡ ಇರುವಂತದ್ದು. ಸ್ಥಳ ಮಹಜರು ಪ್ರಕ್ರಿಯೆ ಎಲ್ಲ ಮುಗೀತಾ? ಇವತ್ತು ಯಾವ ರೀತಿಯ ತನಿಖೆಯನ್ನ ನಿರೀಕ್ಷೆ ಮಾಡ್ಬೋದು? ಮಗದೊಂದು ಕಡೆ ಇದೀಗ ಈ ಒಂದು ಮನೆ ಹಾಳು ಕೆಲಸದಿಂದ ಒಬ್ರು ಮನೆಯಲ್ಲಿ ಜೀವನೇ ಹೋಗಿದೆ. ಇವೆಲ್ಲವೂ ಕೂಡ ದರ್ಶನ್ ಗಮನಕ್ಕೆ ಬಂತಂತ ಏನಾದ್ರು ರೆಸ್ಪಾನ್ಸ್ ಮಾಡಿದ್ರಂತ? ಈ ಘಟನೆಗೆ ಸಂಬಂಧಪಟ್ಟಂಗೆ ಈಗ ಸದ್ಯಕ್ಕೆ ಪಶ್ಚಾತ್ತಾಪ ಎದುರಾಗ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಘಟನೆ ಆದ ಬಳಿಕ ಈಗ ಆಗ್ತಾ ಇರುವಂತಹ ಒಂದಷ್ಟು ಬೆಳವಣಿಗೆಗಳು, ಮುಖ್ಯವಾಗಿ ಮಹಜರಿಗೆ ಕರ್ಕೊಂಡು ಹೋದಂತ ಸಂದರ್ಭದಲ್ಲೂ ಕೂಡ ಆ ಪರಿಸ್ಥಿತಿ, ಅಂದ್ರೆ ಅಲ್ಲಿದ್ದಂತ ವಾತಾವರಣವನ್ನ ನೋಡಿದಂತ ಸಂದರ್ಭದಲ್ಲಿ ಯಾರೇ ಆದ್ರೂ ಕೂಡ ಅದನ್ನ ಎಲ್ಲೋ ಒಂದ್ ಕಡೆ ಅಂದಾಜಿಸಬಹುದು. ಯಾಕಂದ್ರೆ ಅಲ್ಲಿ ಆಗ್ತಾ ಇದ್ದಂತಹ ಆ ಬೆಳವಣಿಗೆಗಳು, ಜೊತೆಗೆ ಅವರನ್ನ ನೋಡ್ತಾ ಇದ್ದಂತಹ ಸಾರ್ವಜನಿಕರು, ಅಲ್ಲಿ ಸೇರ್ತಾ ಇದ್ದಂತಹ ಮೀಡಿಯಾ ಎಲ್ಲವನ್ನ ಕೂಡ ನೋಡಿದಂತ ಸಂದರ್ಭದಲ್ಲಿ ಒಂದಷ್ಟು ಆತಂಕಗಳಂತೂ ಎದುರಾಗುತ್ತೆ. ಸಾಮಾನ್ಯವಾಗಿ ಹೊರಭಾಗಕ್ಕೆ ಈಗಲೇ ಇಂತಹ ಪರಿಸ್ಥಿತಿ ಇರಬೇಕಾದ್ರೆ ಇನ್ನು ಆಚೆ ಹೋದಂತ ಸಂದರ್ಭದಲ್ಲಿ ಹೇಗಿರುತ್ತೆ ಅಂತ. ಮತ್ತೊಂದ್ ಕಡೆ ಅವರ ಜೊತೆ ಅವರನ್ನ ನಂಬಿ ಬಂದಿದ್ದಂತ ಒಂದಷ್ಟು ಸಹಚರರು ಏನಿದ್ರು ಅವರ ಕುಟುಂಬಗಳ ಪರಿಸ್ಥಿತಿಯನ್ನು ಕೂಡ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಅವರೆಲ್ಲರೂ ಕೂಡ ಯಾರು ಇವ್ರ ರೀತಿ, ಅಂದ್ರೆ ಆ ನಟ ಏನಿದ್ದಾರೆ ಆ ನಟನ ರೀತಿ ದೊಡ್ಡ ದೊಡ್ಡ ಕುಟುಂಬ ಅಲ್ಲ, ಅವ್ರ ರೀತಿ ದೊಡ್ಡ ದುಡ್ಡನ್ನ ಮಾಡಿರುವಂತವ್ರಲ್ಲ. ಅವರೆಲ್ಲರೂ ಕೂಡ ದಿನನಿತ್ಯ ಕೂಲಿಗಳನ್ನ ಮಾಡ್ಕೊಂಡಿದ್ದಂತ ಎಷ್ಟೋ ಕುಟುಂಬಗಳು ಕೂಡ ಇವರ ಸಹಚರರಾಗಿದ್ರು. ಅವರು ಕೂಡ ಅವ್ರ ಜೊತೆ ಕಂಬಿಯನ್ನು ಎಣಿಸಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಈ ಕಾರಣಕ್ಕಾಗಿ ನನ್ನಿಂದ ನನ್ನ ಜೊತೆ ಇದ್ದಂಥವರು ಕೂಡ ಈಗ ಸಮಸ್ಯೆಗಳನ್ನ ಎದುರಿಸಬೇಕಾಗ್ತಾ ಇದೆ. ಅವರು ಕೂಡ ಅವರಲ್ಲೇ ಅವರ ಕುಟುಂಬಗಳಿಗೂ ಕೂಡ ಸಮಾಜದಲ್ಲಿ ಒಂದಷ್ಟು ಕೆಟ್ಟ ರೀತಿಯಾದಂತಹ ನೋಡುವಂತಹ ವಾತಾವರಣ ನಿರ್ಮಾಣ ಆಗ್ತದೆ. ಸೊ ಈ ಕಾರಣಕ್ಕಾಗಿ ಮುಂದಿನ ದಿನಗಳಲ್ಲಿ ಅವ್ರ ಪರಿಸ್ಥಿತಿಗಳು ಹೇಗಿರುತ್ತೆ ಅನ್ನುವಂಥದ್ದೇ ಸದ್ಯ ಅವ್ರಿಗೂ ಆಗ್ತಾ ಇರುವಂತಹ ಟೆನ್ಷನ್. ಅದೇ ಕಾರಣಕ್ಕಾಗಿ ಈಗ ಪಶ್ಚಾತ್ತಾಪ, ಜೊತೆಗೆ ನನ್ನ ಭವಿಷ್ಯ, ಜೊತೆಗೆ ಅವರ ಭವಿಷ್ಯ ಎರಡನ್ನೂ ಕೂಡ ನೋಡಿದಂತ ಸಂದರ್ಭದಲ್ಲಿ ಈಗ ಆಗ್ತಾ ಇರುವಂತಹ ಬೆಳವಣಿಗೆಗಳಲ್ಲಿ ಮುಂದೇನಾಗುತ್ತೋ ಅನ್ನುವಂಥ ಟೆನ್ಷನ್ ಹೆಚ್ಚಾಗಿರುವಂತಹ ಕಾರಣಕ್ಕಾಗಿಯೇ ಬಂದಂತ ಅಧಿಕಾರಿಗಳ ಜೊತೆ, ಅಂದ್ರೆ ಆ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಇದ್ದಂತ ಅಧಿಕಾರಿಗಳ ಜೊತೆ ಆ ನೋವನ್ನ ತೋಡ್ಕೊಂಡಿರುವಂತದ್ದು. ನಾನು ಆ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ತಪ್ಪು ಮಾಡದೇ ಇದ್ರೆ, ಸ್ವಲ್ಪ ರಾಂಗ್ ಸ್ಟೆಪ್ ಅನ್ನ ತೆಗೆದುಕೊಳ್ಳದೆ ಇದ್ರೆ ಇವತ್ತು ಈ ರೀತಿಯಾದಂತಹ ಪರಿಸ್ಥಿತಿ ನಮ್ಮ ಯಾರಿಗೂ ಕೂಡ ಬರ್ತಾ ಇರಲ್ಲ ಅನ್ನುವಂಥದ್ದು ಎಲ್ಲೋ ಒಂದ್ ಕಡೆ ಮನಸ್ಸಿಗೆ ನಾಟಿದೆ ಅನ್ನುವಂಥದ್ದು ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತದ್ದು.
ಇದರ ನಡುವೆ ಇವ್ರುಗಳಾದ್ರೂ ಸ್ವಲ್ಪ ಪರವಾಗಿಲ್ಲ, ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ತನಿಖೆಗೆ. ಬಟ್ ದರ್ಶನ್ ಪ್ರಿಯತಮೆ ಅಥವಾ ಪ್ರೇಯಸಿ ಪವಿತ್ರ ಗೌಡ ಮಾತ್ರ ತಮ್ಮ ಮೊಂಡಾಟವನ್ನ ಡೇ 1 ಇಂದ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಯಾವುದೇ ರೀತಿಯ ಪ್ರತಿಕ್ರಿಯೆ ಅಥವಾ ಸರಿಯಾದ ರೆಸ್ಪಾನ್ಸ್ ಇಲ್ಲ ತನಿಖೆಗೆ ಅಂತ ಮಾಹಿತಿ. ಹೌದಾ ವಿದ್ಯಾ? ಹೌದು. ಯಾಕಂದ್ರೆ ಈಗ ಇರುವಂತ ಉಳಿದ ಆರೋಪಿಗಳೇನಿದ್ದಾರೆ ಅವರು ಸಾಮಾನ್ಯವಾಗಿ ಆದಂತ ಘಟನೆ ಏನಿದೆ ಅದನ್ನ ನಾವು ಮಾಡಿದೀವಿ ಎನ್ನುವಂತ ನಿಟ್ಟಿನಲ್ಲಿ ಅದನ್ನು ಒಪ್ಕೊಳ್ತಾ ಇದ್ದಾರೆ. ಆದ್ರೆ ಪವಿತ್ರ ಗೌಡ ವಿಚಾರದಲ್ಲಿ ಅದು ಸ್ವಲ್ಪ ವಿಭಿನ್ನವಾಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕಾರಣ ಆ ರೇಣುಕಾ ಸ್ವಾಮಿ ಏನಿದ್ದ ಅವನು ಮಾಡಿದಂತ ತಪ್ಪಿನಿಂದಾಗಿಯೇ ನಾನು ಈ ರೀತಿಯಾದಂತಹ ಹೆಜ್ಜೆಯನ್ನು ಇಡಬೇಕಾದಂತ ಪರಿಸ್ಥಿತಿ ಬಂತು. ಅವನು ಆ ತಪ್ಪು ಮಾಡಿರ್ಲಿಲ್ಲ ಅಂದ್ರೆ ನಾವ್ಯಾಕೆ ಈ ರೀತಿ ಮಾಡ್ತಾ ಇದ್ವಿ ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ವಿಚಾರಣೆ ಸಂದರ್ಭಗಳಲ್ಲಿ ಮಾತನಾಡುವಂಥದ್ದು, ಅವ್ರು ಕೇಳಿದಂತ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಸರಿಯಾಗಿ ವಿಚಾರಣಾ ತನಿಖಾಧಿಕಾರಿಗಳು ಏನಿರ್ತಾರೆ ಅವರು ಕೇಳಿದಂತ ಪ್ರಶ್ನೆಗೆ ಈ ರೀತಿಯಾದಂತಹ ಮೊಂಡ ಉತ್ತರಗಳನ್ನ ನೀಡೋದ್ರ ಮುಖಾಂತರವಾಗಿ ನಾನು ಇದರಲ್ಲಿ ಯಾವುದೇ ರೀತಿಯಾದಂತಹ ಪಾಲುದಾರರಲ್ಲ, ಅಂದ್ರೆ ನಾನು ಅದರ ಆರೋಪ ಏನಿದೆ ಆ ಆರೋಪದಲ್ಲಿ ನನ್ನ ಪಾಲು ಅತಿ ಹೆಚ್ಚಾಗಿ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಆ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡುವಂತ ಕೆಲಸವನ್ನ ಪವಿತ್ರ ಗೌಡ ಮಾಡ್ತಾ ಇರುವಂತದ್ದು. ಇದೇ ಕಾರಣಕ್ಕಾಗಿ ಅವರನ್ನ ಹೆಚ್ಚಿನ ವಿಚಾರಣೆಯನ್ನ ಪಡಿಸುವಂತದ್ದು, ಜೊತೆಗೆ ತನಿಖಾಧಿಕಾರಿಗಳು ಬೇರೆ ಬೇರೆ ಆಂಗಲ್ಗಳಲ್ಲಿ ಅವರನ್ನ ಪ್ರಶ್ನೆಯನ್ನ ಮಾಡುವಂಥದ್ದು, ಅವ್ರನ್ನ ವಿಚಾರಣೆಯನ್ನ ಮಾಡುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಬಟ್ ಆದ್ರೆ ಆಗ್ತಾ ಇರುವಂತಹ ಆ ವಿಚಾರಣೆ ಏನಿದೆ ಆ ವಿಚಾರಣೆ ಸಂದರ್ಭದಲ್ಲಿ ಮೊಂಡಾಟವನ್ನ ಮಾಡ್ತಾ ಇರುವಂತಹ ಕಾರಣಕ್ಕೆ ಒಂದಷ್ಟು ಟೆನ್ಷನ್ಗಳು ಕೂಡ, ಜೊತೆಗೆ ವಿಚಾರಣೆ ಎಲ್ಲಿ ಮಿಸ್ ಆಗ್ಬೋದು, ತಪ್ಪೋದು ಅನ್ನುವಂತ ಆತಂಕ ಕೂಡ ಇತ್ತು. ಬಟ್ ಆದ್ರೆ ಅವೆಲ್ಲವನ್ನ ಕೂಡ ಸರಿದೂಗಿಸುವಂತ ನಿಟ್ಟಿನಲ್ಲಿ ತನಿಖಾಧಿಕಾರಿಗಳು ಅವರನ್ನ ಮತ್ತೆ ವಾಪಸ್ ರೂಟ್ಗೆ ತೆಗೆದುಕೊಂಡು ಬಂದು ಎವಿಡೆನ್ಸ್ ಗಳನ್ನ, ಅಂದ್ರೆ ಟೆಕ್ನಿಕಲ್ ಎವಿಡೆನ್ಸ್ ಗಳೇನಿದ್ವು ಅವೆಲ್ಲವನ್ನ ಕೂಡ ಅವರ ಮುಂದೆ ಇಟ್ಟು ಇದು ನೀವು ಮಾಡಿರುವಂತಹ ಕೆಲಸ ಹೀಗಿದೆ ಎನ್ನುವಂತ ನಿಟ್ಟಿನಲ್ಲಿ ಅವರ ಮುಂದೆ ಇಟ್ಟಿರುವಂತಹ ಕಾರಣಕ್ಕಾಗಿ ಬೇರೆ ಆಯ್ಕೆಗಳಿಲ್ಲದೆ ಮೊಂಡಾಟವನ್ನ ಬಿಟ್ಟು ಅವರ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆದ್ರೂ ಕೂಡ ಅದನ್ನ ಮಾಡುವಂತ ಕೆಲಸವನ್ನ ಮುಂದುವರಿಸಿದ್ದಾರೆ. ವಿದ್ಯಾ?